ಸೊಸೆಯ ಕಣ್ಣೀರು ಮತ್ತು ಮಾವನ ಉಡುಗೊರೆ. ನಿಮ್ಮ ತಲೆ ಕೆಟ್ಟಿದೆಯೇ? ಸೊಸೆಗಾಗಿ ನೀವು ನನ್ನ ಇಡೀ ಪ್ರೋಗ್ರಾಂ ಹಾಳು ಮಾಡಿಬಿಟ್ಟಿರಿ. ದಮಯಂತಿಯವರು ತಮ್ಮ ಪತಿ ಮಹೇಂದ್ರ ಅವರ ಮೇಲೆ ಕೋಪದಿಂದ ಕಿರುಚುತ್ತಾ ಹೇಳಿದರು. ಆಗ ಮಹೇಂದ್ರ ಅವರು ತನ್ನ ಹೆಂಡತಿಗೆ ದಿಟ್ಟಿಸಿ ನೋಡುತ್ತಾ, ನಿನ್ನ ಕರ್ಮಗಳೇ ಆಗಿವೆ, ಈಗ ಅನುಭವಿಸು ಎಂದು ಹೇಳಿ ಕೋಪದಿಂದ ಎದ್ದು ಅಲ್ಲಿಂದ ಹೊರಟು ಹೋದರು. ಇದರಿಂದ ದಮಯಂತಿಯವರು ಕೋಪ ಇನ್ನಷ್ಟು ನೆತ್ತಿಗೇರಿತ್ತು. ಇತ್ತ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಶ್ರದ್ಧಾಳ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತಿತ್ತು. ಮನೆಯಲ್ಲಿ ತನ್ನ ಬಗ್ಗೆ ಯೋಚಿಸುವವರು ಒಬ್ಬರಿದ್ದಾರೆ ಎಂಬ ಸಮಾಧಾನ ಅವಳದಾಗಿತ್ತು. ಅತ್ತೆ ಎಷ್ಟು ಕಿರ್ಚಾಡಿ ಜಗಳ ಆಡುತ್ತಿದ್ದರೋ ಅಷ್ಟು ಶ್ರದ್ಧಾಳ ಮನಸ್ಸಿನಲ್ಲಿ ಮಾವನವರ ಬಗ್ಗೆ ಗೌರವ ಭಾವನೆ ಹೆಚ್ಚಾಗುತ್ತಿತ್ತು. ನಿಜ ಕತೆ ಏನೆಂದರೆ, ಶ್ರದ್ಧಾಳ ಮದುವೆಯಾಗಿ ಕೇವಲ 4 ತಿಂಗಳಾಗಿತ್ತು. ಮದುವೆಯಾಗಿ ಮೊದಲ ವಾರ ಹನಿಮೂನ್ ಮುಗಿಸಿ ಮನೆಗೆ ವಾಪಸ್ ಬಂದಾಗ ಅವಳ ಅತ್ತೆ ಬೆಳಗ್ಗೆಯಷ್ಟೇನೂ ಹೇಳಲಿಲ್ಲ. ಆದರೆ ಗಂಡ ಮತ್ತು ಮಾವ ಡ್ಯೂಟಿಗೆ ಹೋದ ತಕ್ಷಣ ದಮಯಂತಿ ಅವಳನ್ನು ತಮ್ಮ ಕೋಣೆಗೆ ಕರೆದು ಹೀಗೆಂದರು. ನೋಡು ಸೊಸೆ, ಈಗ ನಿನ್ನ ಹನಿಮೂನ್ ಮುಗಿಸಿಕೊಂಡು ತಿರುಗಾಡಿ ಬಂದಿದೆಯಾ. ಇನ್ಮೇಲೆ ಮನೆ ಸಂಸಾರದ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಲು ಶುರು ಮಾಡು. ಯಾವಾಗ ಏನು ಮಾಡಬೇಕೆಂದು ನಾನೇ ನಿನಗೆ ಹೇಳಿಕೊಡುತ್ತೇನೆ. ನೋಡು, ನಿನ್ನ ನಾದಿನಿ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ. ನಿನ್ನ ಮೈದುನ ಕೂಡ ಕೆಲಸಕ್ಕೆ ಹೋಗುತ್ತಿದ್ದಾನೆ. ಇನ್ನು ಅತ್ತೆ ಮಾವನ ಬಟ್ಟೆಗಳನ್ನು ನೀನೇ ಒಗೆಯಬೇಕು. ಯಾಕೆಂದರೆ ನಮ್ಮ ಸೇವೆ ಮಾಡುವುದು ನಿನ್ನ ಧರ್ಮ. ನಿನ್ನ ಮತ್ತು ನಿನ್ನ ಗಂಡನ ಬಟ್ಟೆಗಳ ಜೊತೆಗೆ ಮೈದುನ ಮತ್ತು ನಾದಿನಿಯ ಬಟ್ಟೆಗಳನ್ನು ಕೂಡ ಒಗೆಯಬೇಕು ಎಂದಳು. ಇದನ್ನು ಕೇಳಿ ಶ್ರದ್ಧಾ ದಂಗಾದಳು. ಅವಳು ಮೆಲ್ಲನೆ, ಆದರೆ ಅತ್ತೆ, ನಮ್ಮ ತವರು ಮನೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಳ್ಳುತ್ತಾರೆ. ಇದರಿಂದ ಒಬ್ಬರ ಮೇಲೆಯೇ ಅತಿಯಾದ ಕೆಲಸದ ಹೊರೆ ಬೀಳುವುದಿಲ್ಲ ಎಂದಳು. ಇದನ್ನು ಕೇಳಿ ಅತ್ತೆಗೆ ಎಲ್ಲಿಲ್ಲದ ಕೋಪ ಬಂತು. ಅವರು ರೇಗುತ್ತಾ, ನಿನ್ನ ತವರು ಮನೆಯ ನಿಯಮಗಳನ್ನು ಅಲ್ಲೇ ಬಿಟ್ಟು ಬರಬೇಕಿತ್ತು. ನಿನಗೆ ತವರು ಮನೆಯ ನಿಯಮಗಳೇ ಅಷ್ಟು ಇಷ್ಟವಿದ್ದಿದ್ದರೆ ಅಲ್ಲೇ ಇರಬೇಕಿತ್ತು. ಇಲ್ಲಿಗೆ ಬರುವ ಅಗತ್ಯ ಏನಿತ್ತು? ಈಗ ನಿನಗೆ ಮದುವೆಯಾಗಿದೆ ಸೊಸೆ. ಮದುವೆಯ ನಂತರ ಬಹಳಷ್ಟು ವಿಷಯಗಳನ್ನು ಬದಲಾಗುತ್ತವೆ. ಈ ವಿಷಯವನ್ನು ನೀನು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀಯೋ ಅಷ್ಟು ನಿನಗೆ ಒಳ್ಳೆಯದು ಎಂದರು. ನೀನು ಸದ್ಯಕ್ಕೆ ಈ ಮನೆಯ ವಾತಾವರಣಕ್ಕೆ ಹೊಂದಿಕೊಳ್ಳಲು ಕಷ್ಟಪಡಬಾರದು ಮತ್ತು ನಿನ್ನಿಂದ ನಮಗೆ ಯಾವುದೇ ತೊಂದರೆ ಆಗಬಾರದು ಎಂದು ನಾನು ಬಯಸುತ್ತೇನೆ ಎಂದರು. ಆದ್ದರಿಂದ ಒಂದು ಮಾತನ್ನು ಕಿವಿಗೊಟ್ಟು ಕೇಳಿಸಿಕೊ. ನಾನು ನಿನಗೆ ಯಾವಾಗ ಯಾವ ಕೆಲಸ ಮಾಡಲು ಹೇಳುತ್ತೇನೋ ಅದನ್ನು ನೀನು ಮಾಡಲೇಬೇಕು. ಅತ್ತೆ ಕೆಲಸ ಹೇಳಿದಾಗ ಎದುರು ಉತ್ತರ ಕೊಡುವುದು ಒಳ್ಳೆಯ ಸೊಸೆ ಲಕ್ಷಣವಲ್ಲ ಎಂದರು. ಇದನ್ನು ಕೇಳಿ ಶ್ರದ್ಧಾ ಸಂಕೋಚದಿಂದ ಸುಮ್ಮನಾದಳು. ಅವಳು ಇನ್ನು ಏನೋ ಹೇಳಲು ಹೋಗುತ್ತಿದ್ದಳು. ಅಷ್ಟರಲ್ಲಿ ಅತ್ತೆ ಫೋನ್ಗೆ ಯಾರೋ ಕರೆ ಮಾಡಿದರಿಂದ ಅವರು ಮಾತನಾಡುವುದರಲ್ಲಿ ಬ್ಯುಸಿಯಾದರು. ಶ್ರದ್ಧಾ ಚಿಂತೆಗೊಳಗಾದಳು. ಏಕೆಂದರೆ ಮನೆಯಲ್ಲಿ ಅಷ್ಟು ಜನರಿದ್ದರು ಮತ್ತು ದಿನಾಲೂ ತುಂಬ ಬಟ್ಟೆಗಳು ಒಗೆಯಲು ಇರುತ್ತಿದ್ದವು. ಅವಳು ಈ ಬಗ್ಗೆ ತನ್ನ ಗಂಡ ರೋಹಿತ್ ಹತ್ತಿರ ಮಾತನಾಡಿದಳು. ರೋಹಿತ್ ತನ್ನ ತಾಯಿಗೆ ಈ ವಿಷಯವನ್ನು ತಿಳಿ ಹೇಳಲು ಪ್ರಯತ್ನಿಸಿದಾಗ ಆಕೆ, ಇನ್ನು ಮದುವೆಯಾಗಿ 1 ತಿಂಗಳು ಕೂಡ ಆಗಿಲ್ಲ, ಆಗಲೇ ಹೆಂಡತಿಯ ಪರ ವಹಿಸಿಕೊಂಡು ನನ್ನ ಜೊತೆ ಜಗಳಕ್ಕೆ ಬಂದು ಬಿಟ್ಟಿಯಾ ಎಂದು ಕಟುವಾಗಿ ನುಡಿದರು. ರೋಹಿತ್ಗೆ ಆಶ್ಚರ್ಯವಾಯಿತು. ಅವನು, ಅಮ್ಮ, ಇದರಲ್ಲಿ ಜಗಳ ಆಡುವಂಥದ್ದು ಏನಿದೆ? ಮುಂಚಿನ ತರಹ ನಾವೆಲ್ಲರೂ ನಮ್ಮ ನಮ್ಮ ಬಟ್ಟೆಗಳನ್ನು ನಾವೇ ಒಗೆದುಕೊಳ್ಳೋಣ ಎಂದು ಹೇಳುತ್ತಿದ್ದೇನೆ ಅಷ್ಟೇ ಎಂದನು. ಆಗ ಆಕೆ ಕೋಪದಿಂದ, ಹಾಗೆಲ್ಲ ಆಗಲ್ಲ. ಸೊಸೆ ಬಂದಿದ್ದೆ ಅದಕ್ಕೆ ತಾನೇ. ನನ್ನ ಹಣೆಬರವೇ ಕೆಟ್ಟದಾಗಿದೆ ಅನಿಸುತ್ತದೆ. ಸೊಸೆ ಬಂದ ತಕ್ಷಣ ನನ್ನ ಮಗನನ್ನು ಬದಲಾಯಿಸಿ ಬಿಟ್ಟಳು ಎಂದು ಜೋರಾಗಿ ಅಳಲು ಪ್ರಾರಂಭಿಸಿದರು. ತಾಯಿಗೆ BP ಸಮಸ್ಯೆ ಇದ್ದುದರಿಂದ ಮತ್ತು ತನ್ನ ಮಾತಿನಿಂದ ಎಲ್ಲಾದರೂ ಅವರ ಆರೋಗ್ಯ ಹದಗೆಟ್ಟರೆ ತನಗೆ ಬೈಯುತ್ತಾರೆ ಎಂದು ಹೆದರಿಕೆಯಿಂದ ರೋಹಿತ್ ಸುಮ್ಮನಾದನು. ಆದರೆ ಕನಿಷ್ಠ ಪಕ್ಷ ನನ್ನ ಬಟ್ಟೆಗಳನ್ನಾದರೂ ನಾನೇ ಒಗೆದುಕೊಳ್ಳಬಹುದು ಎಂದು ಅವನು ಯೋಚಿಸಿದನು. ಮರುದಿನ ಬೆಳಗ್ಗೆ ಅವನು ಸ್ನಾನಕ್ಕೆ ಹೋದಾಗ ತನ್ನ ಬಟ್ಟೆಗಳನ್ನು ತಾನೇ ಒಗೆದು ಒಣಗಲು ಹಾಕಿದನು. ಇದನ್ನು ನೋಡಿದ ದಮಯಂತಿ ಅವರಿಗೆ ವಿಪರೀತ ಕೋಪ ಬಂತು. ಅಂತೆ ಅವರು ಮನೆಯಲ್ಲಿದ್ದ ದಪ್ಪನೆಯ ಕಂಬಳಿಗಳನ್ನು ಮತ್ತು ಎಲ್ಲ ಓಣಿಯ ಚಳಿಗಾಲದ ಬಟ್ಟೆಗಳನ್ನು ಶ್ರದ್ಧಾಳಿಂದಲೇ ಒಗೆಸಿದರು. ಇನ್ನು ಕೆಲವೇ ದಿನಗಳಲ್ಲಿ ಚಳಿಗಾಲ ಬರಲಿದೆ. ಅದರಿಂದ ಎಲ್ಲ ಬಟ್ಟೆಗಳನ್ನು ಒಗೆದು ಒಣಗಿಸಿ ಚೆನ್ನಾಗಿ ಎತ್ತಿಡು ಎಂದು ಆರ್ಡರ್ ಮಾಡಿದರು. ಅಷ್ಟು ಭಾರವಾದ ಬಟ್ಟೆಗಳನ್ನು ಒಗೆದು ಶ್ರದ್ಧಾ ಸುಸ್ತಾಗಿದ್ದಳು. ಅವಳ ನಡು ಬೆನ್ನು ನೋವುತ್ತಿತ್ತು. ತನ್ನ ಅತ್ತೆ ತನ್ನನ್ನು ಒಬ್ಬ ಕೆಲಸದವಳಂತೆ ಯಾಕೆ ಹೀಗೆ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ನೋಡುತ್ತಿದ್ದಂತೆ ಚಳಿಗಾಲವು ಬಂದಿತ್ತು. ಈಗ ತಣ್ಣೀರಿನಲ್ಲಿ ಬಟ್ಟೆ ಒಗೆಯುವುದು ಅವಳಿಗೆ ತುಂಬ ಕಷ್ಟವಾಗುತ್ತಿತ್ತು. ಒಂದು ದಿನ ಧೈರ್ಯ ಮಾಡಿ ಅವಳು ಅತ್ತೆಯ ಬಳಿ
ಅತ್ತೆಯವರೇ, ಚಳಿಗಾಲದಲ್ಲಿ ಟ್ಯಾಂಕ್ ನೀರು ತುಂಬ ತಣ್ಣಗಿರುತ್ತದೆ. ಹಾಗಾಗಿ ನಾನು ಮಧ್ಯಾಹ್ನದ ನಂತರ ಬಟ್ಟೆ ಒಗೆಯಬಹುದೇ? ಮತ್ತು ಕೇವಲ ಚಳಿಗಾಲದಲ್ಲಿ ಎಲ್ಲರೂ ತಮ್ಮ ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಂಡರೆ ನನಗೆ ಕೆಲಸದ ಹೊರೆ ಕೊಂಚ ಕಡಿಮೆಯಾಗುತ್ತದೆ. ಇತ್ತೀಚೆಗೆ ನನ್ನ ಬೆನ್ನು ಕೂಡ ನೋವುತ್ತಿದೆ. ನನಗೆ ಚಳಿ ತಡೆಯಲು ಆಗುತ್ತಿಲ್ಲ. ಸೈನಸ್ ತೊಂದರೆ ಇರುವುದರಿಂದ ಚಳಿಗಾಲದಲ್ಲಿ ನನ್ನ ಆರೋಗ್ಯ ತೀರಾ ಹದಗೆಡುತ್ತದೆ ಎಂದು ವಿನಂತಿಸಿದಳು. ಆಗ ಅತ್ತೆ ಅವಳನ್ನು ವ್ಯಂಗ್ಯವಾಗಿ ಚುಚ್ಚುತ್ತಾ, ನೋಡು, ಚಳಿಗಾಲದಲ್ಲೂ ನೀನು ಇಡೀ ಕುಟುಂಬದ ಬಟ್ಟೆಗಳನ್ನು ತಣ್ಣೀರಿನಲ್ಲೇ ಒಗೆಯಬೇಕು. ಇದಕ್ಕೆ ನಾನು ಏನು ಮಾಡಲು ಸಾಧ್ಯವಿಲ್ಲ. ಮನೆಯ ಎಲ್ಲ ಕೆಲಸಗಳನ್ನು ಮಾಡುವಷ್ಟು ನೀನು ಗಟ್ಟಿಯಾಗಿರಬೇಕು. ಇಲ್ಲದಿದ್ದರೆ ಸೊಸೆಯನ್ನು ಮನೆಗೆ ತಂದಿದ್ದಕ್ಕಾದರೂ ಏನು ಪ್ರಯೋಜನ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಈ ಬಾರಿ ಅವರು ಸೊಸೆಯ ಜೊತೆ ಹೆಚ್ಚು ವಾದ ಮಾಡಲು ಹೋಗಲಿಲ್ಲ. ಏಕೆಂದರೆ ಅವರು ತಮ್ಮ ಪತಿಯೊಂದಿಗೆ ಸಿಮ್ಲಾಗೆ ಪ್ರವಾಸ ಹೋಗಲು ತಯಾರಿ ನಡೆಸುತ್ತಿದ್ದರು. ಅವರಿಗೆ ಮೊದಲಿನಿಂದಲೂ ಚಳಿಗಾಲದಲ್ಲಿ ಹಿಮತಾಪ, ಸ್ನೋಫಾಲ್ ನೋಡಬೇಕೆಂಬ ಆಸೆ ಇತ್ತು. ಈ ಬಾರಿ ಪತಿಯನ್ನು ಒಪ್ಪಿಸಿ ಟಿಕೆಟ್ ಕೂಡ ಬುಕ್ ಮಾಡಿಸಿದರು. ಮುಂಚೆ ಆದರೆ ಮನೆ ಬಿಟ್ಟು ಹೋಗಲು ಆಗುತ್ತಿರಲಿಲ್ಲ. ಆದರೆ ಈಗ ಸೊಸೆ ಬಂದಿರುವುದರಿಂದ ತಮ್ಮ ಅಪೂರ್ಣ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ಎಂದು ಅವರು ಯೋಚಿಸಿದರು. ಅವರ ಪತಿ ಮಹೇಂದ್ರ ಅವರು ಕೂಡ ಟಿಕೆಟ್ ಮಾಡಿಸಿ ಹೆಂಡತಿಯನ್ನು ಖುಷಿಯಾಗಿ ಕರೆದುಕೊಂಡು ಹೋಗಲು ಪ್ರತ್ಯೇಕವಾಗಿ ಹಣದ ವ್ಯವಸ್ಥೆ ಮಾಡಿದರು. ದಮಯಂತಿಯವರು ಈ ವಯಸ್ಸಿನಲ್ಲೂ ತಾವು ಪ್ರವಾಸ ಎಂಜಾಯ್ ಮಾಡುವ ಕನಸು ಸೊಸೆಯ ಮೇಲೆ ಕೆಲಸದ ಹೊರೆ ಹಾಕಿ ಮನಸ್ಸಿನಲ್ಲೇ ಸಂಭ್ರಮಿಸುತ್ತಿದ್ದರು. ರಜೆಯ ದಿನದಂದು ಬೆಳಗ್ಗೆ ಮಹೇಂದ್ರ ಅವರು ತಿಂಡಿ ತಿಂದ ತಕ್ಷಣ ಮಾರುಕಟ್ಟೆಗೆ ಹೊರಟರು. ಇತ್ತ ದಮಯಂತಿ ಅವರು ತಮ್ಮ ಪ್ಯಾಕಿಂಗ್ ಮಾಡುತ್ತಿದ್ದರು. ಇನ್ನು ಕೆಲವು 2 ದಿನಗಳಲ್ಲಿ ಅವರು ಹೊರಡಬೇಕಿತ್ತು. ಅವರು ತುಂಬ ಸಂತೋಷದಿಂದ ತಮ್ಮ ಎಲ್ಲ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಫೋನ್ ಮಾಡಿ ತಾವು ಸಿಮ್ಲಾಗೆ ಹೋಗುತ್ತಿರುವ ವಿಷಯವನ್ನು ಹೇಳಿಕೊಳ್ಳುತ್ತಿದ್ದರು. ಮನೆಯಲ್ಲಿ ಸೊಸೆಗೆ, ನಾವು ಹೋಗುವ ದಾರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಡು ಎಂದು ಹೇಳಿದರು. ಶ್ರದ್ಧಾ ಕೂಡ ಅಡುಗೆ ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಮನೆಯ ಡೋರ್ ಬೆಲ್ ಬಾರಿಸಿತ್ತು. ಶ್ರದ್ಧಾ ಕೂಗಿ ಬಾಗಿಲು ತೆರೆದಾಗ ಅವಳಿಗೆ ಆಶ್ಚರ್ಯವಾಯಿತು. ಏಕೆಂದರೆ ಅವಳ ಮಾವನವರ ಹಿಂದೆ 4 ಜನ ಪುರುಷರು ಒಂದು ದೊಡ್ಡ ಬಾಕ್ಸ್ ಹಿಡಿದುಕೊಂಡು ನಿಂತಿದ್ದರು. ಅವಳು ಏನು ಕೇಳದೆ ಸುಮ್ಮನೆ ಹಿಂದೆ ಸರಿದಳು. ಮಾವನವರು ಆ ಜನರನ್ನು ಒಳಗೆ ಬರುವಂತೆ ಹೇಳಿದರು. ದಮಯಂತಿ ಕೂಡ ಕೋಣೆಯಿಂದ ಹೊರಗೆ ಬಂದು, ಏನೆಂದು ರೀ, ನನಗೇನಾದರೂ ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀರಾ ಎಂದು ಕೇಳಿದಳು. ಮಹೇಂದ್ರ ಅವರು ನಗುತ್ತಾ, ಹೌದು, ಇಡೀ ಕುಟುಂಬಕ್ಕೆ ಸರ್ಪ್ರೈಸ್ ಗಿಫ್ಟ್ ಎಂದರು. ಸ್ವಲ್ಪ ಸಮಯದ ನಂತರ ಆ 4 ಜನರು ಹಣ ಪಡೆದು ಅಲ್ಲಿಂದ ಹೊರಟು ಹೋದರು. ಆಗ ಮಹೇಂದ್ರ ಅವರು ಶ್ರದ್ಧಾಳನ್ನು ಕರೆದು, ಸೊಸೆ, ಈ ಬಾಕ್ಸನ್ನು ನೀನೇ ಓಪನ್ ಮಾಡು. ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ. ಮನೆಗೆ ಯಾವುದೇ ಹೊಸ ವಸ್ತು ಬಂದರೂ ನೀನೇ ಅದನ್ನು ಉದ್ಘಾಟನೆ ಮಾಡಬೇಕು ಎಂದರು. ಶ್ರದ್ಧಾ ಸಂಕೋಚ ಪಡುತ್ತಾ ಬಾಕ್ಸ್ ಹತ್ತಿರ ಬಂದಳು. ಅಷ್ಟರಲ್ಲಿ ರೋಹಿತ್ ಕೂಡ ಶಬ್ದ ಕೇಳಿ ಕೋಣೆಯಿಂದ ಹೊರಗೆ ಬಂದಿದ್ದನು. ಅವನು ಕುತೂಹಲದಿಂದ, ಅಪ್ಪ, ಇದರಲ್ಲಿ ಏನಿದೆ ಎಂದು ಕೇಳಿದನು. ಅವರು ತುಂಬ ಒಳ್ಳೆಯ ವಸ್ತು ಮಗನೇ, ಮತ್ತು ಎಲ್ಲರಿಗೂ ಉಪಯುಕ್ತವಾದದ್ದು ಎಂದರು. ಶ್ರದ್ಧಾ ಬಾಕ್ಸ್ ತೆರೆದಾಗ ಆಶ್ಚರ್ಯಚಕಿತಳಾದಳು. ಆ ಬಾಕ್ಸ್ನಲ್ಲಿ ಒಂದು ಹೊಸ ವಾಷಿಂಗ್ ಮಿಷಿನ್ ಇತ್ತು. ಅವಳು ಆಶ್ಚರ್ಯದಿಂದ ತನ್ನ ಮಾವನವರನ್ನು ನೋಡಿದಳು. ಆಗ ಅವರು ಪ್ರೀತಿಯಿಂದ, ಸೊಸೆ, ನಿನಗೆ ಚಳಿಗಾಲದಲ್ಲಿ ಬಟ್ಟೆ ಒಗೆಯಲು ಕಷ್ಟವಾಗುತ್ತಿತ್ತು ತಾನೇ? ಅದಕ್ಕೆ ನಾನು ವಾಷಿಂಗ್ ಮಿಷಿನ್ ತಂದಿದ್ದೇನೆ. ಇನ್ಮೇಲೆ ನಿನಗೆ ಬಟ್ಟೆ ಒಗೆಯುವ ಕಷ್ಟ ಖಾಯಮಾಗಿ ತಪ್ಪುತ್ತದೆ. ಇಡೀ ಮನೆಯವರ ಬಟ್ಟೆಗಳನ್ನು ನೀನೇ ಒಗೆಯಬೇಕೆಂದಾದರೆ ನಿನಗೆ ಈ ವಾಷಿಂಗ್ ಮಿಷಿನ್ ಇರುವುದು ಅತ್ಯಗತ್ಯ ಎಂದರು. ಇದನ್ನು ಕೇಳಿ ದಮಯಂತಿ ಅವರ ಕಣ್ಣುಗಳು ಕೋಪ ಮತ್ತು ಆಶ್ಚರ್ಯದಿಂದ ಅರಳಿದವು. ಅವರು ಕಿರುಚುತ್ತಾ, ಎಷ್ಟು ದುಬಾರಿ ವಾಷಿಂಗ್ ಮಿಷಿನ್ ಖರೀದಿಸಿದರ? ನನಗೆ ಒಂದು ಮಾತು ಕೂಡ ತಿಳಿಸಲಿಲ್ಲ. ಅಷ್ಟಕ್ಕೂ ಇಂತಹ ಅನಗತ್ಯ ಖರ್ಚು ಮಾಡುವ ಅಗತ್ಯ ಏನಿತ್ತು ಎಂದರು. ಆಗ ಮಹೇಂದ್ರ ಅವರು ಸೌಮ್ಯವಾಗಿ ಮುಗುಳ್ನಗುತ್ತಾ, ಇದು ಅನಗತ್ಯ ಖರ್ಚಲ್ಲ, ನಮಗೆ ಅಗತ್ಯವಿರುವ ವಸ್ತುವನ್ನೇ ತಂದಿದ್ದೇನೆ ಎಂದರು. ದಮಯಂತಿ ಮತ್ತಷ್ಟು ಕೋಪಗೊಂಡು, ಅಷ್ಟಕ್ಕೂ ನಿಮ್ಮ ಹತ್ತಿರ ಇಷ್ಟು ಹಣ ಎಲ್ಲಿಂದ ಬಂತು ಎಂದು ಕೇಳಿದರು. ಅವರು ನಗುತ್ತಾ, ನಾನು ನಮ್ಮ ಸಿಮ್ಲಾ ಪ್ರವಾಸವನ್ನು ಕ್ಯಾನ್ಸಲ್ ಮಾಡಿದ್ದೇನೆ. ಆ ಹಣದಿಂದಲೇ ಇದನ್ನು ತಂದಿದ್ದು. ನಾವು ಮುಂದಿನ ವರ್ಷ ಹೋಗೋಣ. ಅಷ್ಟರೊಳಗೆ ನಾನು ನಿಧಾನವಾಗಿ ಮತ್ತೆ ಹಣ ಜಮಾಯಿಸುತ್ತೇನೆ. ನಮ್ಮದು ಮಧ್ಯಮ ವರ್ಗದ ಕುಟುಂಬ. ಒಂದು ಕಡೆ ದೊಡ್ಡ ಖರ್ಚು ಮಾಡಿದರೆ ಇನ್ನೊಂದು ಕಡೆ ಕಡಿತಗೊಳಿಸಲೇಬೇಕಲ್ಲವೇ ಎಂದರು. ಇದನ್ನು ಕೇಳಿಯೇ ದಮಯಂತಿ ಅವರಿಗೆ ಸಿಟ್ಟು ಬಂದಿತ್ತು ಮತ್ತು ಅಂದಿನಿಂದಲೇ ಅವರು ಮುನಿಸಿಕೊಂಡಿದ್ದರು. ಮಹೇಂದ್ರ ಅವರು ಅವರಿಗೆ ನೇರ ಮಾತುಗಳಲ್ಲಿ, ನೀನು ಇಷ್ಟು ದಿನಗಳಿಂದ ಸೊಸೆಯನ್ನು ಅತಿಯಾಗಿ ಪೀಡಿಸುತ್ತಿದ್ದೆ. ಹಾಗಾಗಿ ಯಾರಾದರೂ ಒಬ್ಬರು ಸೊಸೆಯ ಪರವಾಗಿ ನಿಲ್ಲಲೇಬೇಕಿತ್ತಲ್ಲವೇ? ಈಗ ಸೊಸೆಗೆ ಇಡೀ ಮನೆಯ ಬಟ್ಟೆಗಳನ್ನು ಒಗೆಯಲು ಹೇಳು. ಅವಳಿಗೆ ಯಾವುದೇ ಕಷ್ಟವಾಗುವುದಿಲ್ಲ ಎಂದು ಖಡಾಖಡಿಯಾಗಿ ಹೇಳಿ ಅಲ್ಲಿಂದ ಹೊರಟು ಹೋದರು.
ಅತ್ತೆ ಒಳಗೊಳಗೆ ಗೊಣಗುತ್ತಾ ಕುಳಿತರು. ಆದರೆ ಶ್ರದ್ಧಾ ಮಾತ್ರ ತುಂಬನೇ ಖುಷಿಯಾಗಿದ್ದಳು. ಏಕೆಂದರೆ ಅವಳ ಮಾವ ಅವಳ ಇಷ್ಟು ದೊಡ್ಡ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಹುಡುಕಿಕೊಟ್ಟಿದ್ದರು. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.